ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಈ ದಿನ ನಮ್ಮ ಪ್ರಾತಃ ಸಂಕಲ್ಪ ಗದ್ಯ ಪಾಠದಲ್ಲಿ ಗ್ರಂಥಕರ್ತೃಗಳಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಪರಿಚಯವನ್ನು ಅತಿ ಸಂಕ್ಷಿಪ್ತವಾಗಿ ಮಾಡಿಕೊಂಡಿದ್ದೇವೆ. ಇವತ್ತು ಪ್ರಾತಃ ಸಂಕಲ್ಪ ಗದ್ಯ ಗ್ರಂಥದ ಪರಿಚಯ ಅಂತ ಹೇಳಿದರೆ ಗ್ರಂಥದ ವೈಶಿಷ್ಟ್ಯ, ಮಹತ್ವ, ಆ ಗ್ರಂಥವನ್ನು ರಾಯರು ಏಕೆ ಬರೆದರು, ನಾವು ಏಕೆ ಓದಬೇಕು, ಓದುವುದರಿಂದ ಆಗುವ ಪ್ರಯೋಜನವೇನು, ಆ ಗ್ರಂಥದಲ್ಲಿ ಏನು ವಿಷಯ ಹೇಳಲ್ಪಟ್ಟಿದೆ ಎಂಬುವಂತಹ ಈ ವಿಷಯಗಳನ್ನು ತಿಳ್ಕೊಂಡು ಗ್ರಂಥ ಪರಿಚಯವನ್ನು ಮಾಡಿಕೊಂಡ ನಂತರ ಗ್ರಂಥ ಪ್ರವಚನವನ್ನು ಪ್ರಾರಂಭ ಮಾಡ್ತೇನೆ. ಕರ್ಮಕ್ಷೇತ್ರಂ ಹಿ ಮಾನುಷ್ಯಂ ತದನ್ಯತ್ರ ನ ವಿದ್ಯತೆ ಅಂತ ವೇದವ್ಯಾಸದೇವರ ವಾಕ್ಯ. ಎಲ್ಲ ದೇಹಗಳಲ್ಲೂ ನಮ್ಮ ಕರ್ಮಾಚರಣೆ ನಿರಂತರವಾಗಿ ನಡೀತಾನೇ ಇರುತ್ತೆ. ಅಂದರೆ ಮನುಷ್ಯ ಜನ್ಮ ಬರೋದಕ್ಕಿಂತ ಮೊದಲು ಮನುಷ್ಯ ಜನ್ಮವೂ ಸೇರಿಕೊಂಡು ಒಟ್ಟು 84 ಲಕ್ಷ ಯೋನಿಗಳಲ್ಲಿ ಬಂದು ಆ ದೇಹಗಳನ್ನು ಪಡೆದು ಸುಕೃತದಿಂದ ನಾವು ಮನುಷ್ಯ ಜನ್ಮವನ್ನು ಹೊಂದುತ್ತೇವೆ. ನೀವು ಯಾವ ದೇಹದಲ್ಲಿ ಜೀವ ಇದ್ದರೂ ಕರ್ಮ ಅಂತೂ ಅವನು ನಿರಂತರವಾಗಿ ಮಾಡ್ತಾನೆ ಇರ್ತಾನೆ. ಕ್ಷಣಮಪಿ ಜಾತು ತಿಷ್ಠತ್ ಅಕರ್ಮಕೃತು ಅಂದರೆ ಒಂದು ಕ್ಷಣವೂ ಕೂಡ ಜೀವನಾದವನು ಯಾವ ದೇಹದಲ್ಲಿದ್ದರೂ ಕೂಡ ಕರ್ಮ ಮಾಡದೇ ಇರುವುದಿಲ್ಲ. ಕಾಯಿಕವಾಗಲಿ, ಮಾನಸಿಕವಾಗಲಿ, ದೈಹಿಕವಾಗಲಿ ಯಾವುದೋ ಒಂದು ಇಂದ್ರಿಯ ದ್ವಾರ ಕರ್ಮವನ್ನು ಮಾಡ್ತಾನೆ ಇರ್ತಾನೆ. ಕರ್ಮ ಮಾಡುವುದು ಜೀವನ ಲಕ್ಷಣವಾಗಿದೆ, ಸ್ವಭಾವವಾಗಿದೆ. ಆದರೆ ಒಂದು ಮನುಷ್ಯ ದೇಹದಲ್ಲಿ ಮಾತ್ರ ಮೋಕ್ಷ ಬೇಕಾದಂತಹ ಕರ್ಮಗಳು ಮಾಡುವ ಸಾಧ್ಯತೆ ಇದೆ. ಇನ್ನು ಯಾವ ದೇಹದಲ್ಲೂ ಆ ಸೌಲಭ್ಯ ಇಲ್ಲ. ಭಗವಂತ ಮನುಷ್ಯನಿಗೆ ವಿವೇಕವನ್ನು ಕೊಟ್ಟಿದ್ದಾನೆ. ಇದು ಮಾಡಬಾರದು, ಇದು ಮಾಡಬೇಕು, ಯಾವ ಕರ್ಮಗಳು ನಮಗೆ ಮೋಕ್ಷ ಸಾಧನೆಗೆ ಉಪಯುಕ್ತವಾಗತ್ತೆ ಎಂಬುವಂತಹ ಒಂದು ವಿವೇಕವನ್ನು ಕೊಟ್ಟಿದ್ದಾನೆ. ಆದ ಕಾರಣವೇ ಶ್ರುತಿ ಸ್ಮೃತಿಗಳು ಮಾನವರಿಗೆ ವಿಹಿತ ಕರ್ಮಗಳನ್ನು ನಿರ್ದೇಶಿಸಿವೆ. ಈ ಕರ್ಮ ಮಾಡು, ಈ ಕರ್ಮ ಮಾಡಬೇಡ ಅಂತ. ಆದ ಕಾರಣ ಕರ್ಮಗಳು ಹೇಗೂ ಮಾಡುವುದು ತಪ್ಪುವುದಿಲ್ಲ. ಆ ಕರ್ಮ ನಮಗೆ ಬಂಧಕವಾಗತ್ತೆ. ಯಾವ ಕರ್ಮ ಆದರೂ ಕೂಡ ನಮಗೆ ಬಂಧಕವಾಗಿ ಆ ಕರ್ಮದಿಂದ ಆಗುವ ಫಲಗಳನ್ನು ನಾವು
ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಾವು ಅನುಭವಿಸಲೇಬೇಕಾಗತ್ತೆ. ಕರ್ಮ ಬಂಧಕವಾಗತ್ತೆ ಅಂಥೇಳಿ ಕರ್ಮವನ್ನು ಮಾಡದೇ ಇರಲಿಕ್ಕೂ ಸಾಧ್ಯವಿಲ್ಲ. ನಾವು ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಅನೇಕ ಕರ್ಮಗಳನ್ನು ಮಾಡ್ತೇವೆ. ಆ ಕರ್ಮಗಳನ್ನೆಲ್ಲವೂ ಕೂಡ ನಾವು ಸಂಕಲ್ಪ ಮಾಡಿ ಮಾಡಬೇಕು. ನಾವು ಒಂದು ಸಂಧ್ಯಾ ವಂದನೆ, ಪೂಜೆ, ವ್ರತ, ನೋಹಿ, ಒಂದು ದಾನ, ಏನೇ ಕರ್ಮ ಮಾಡಿದರೂ ಸಂಕಲ್ಪವನ್ನು ಮಾಡ್ತೇವೆ. ಈ ಸಂಕಲ್ಪ ಮಾಡುವುದು ಏಕೆ ಅಂದರೆ ಸಂಕಲ್ಪ ಕರ್ಮ ಪಾವನಃ. ನಾವು ಮಾಡುವ ಕರ್ಮಗಳು ಲೋಪಭೂಯಿಷ್ಠವಾಗಿರುತ್ತೆ, ದೋಷಯುಕ್ತವಾಗಿರುತ್ತೆ. ಆದ ಕಾರಣ ಕರ್ಮ ಶುದ್ಧಿಗಾಗಿ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ವರ್ಷ, ಈ ಋತುವು, ಈ ಪಕ್ಷ, ಈ ವಾರ, ಈ ತಿಥಿಯಲ್ಲಿ, ಈ ಕ್ಷೇತ್ರದಲ್ಲಿ ನಾನು ಈ ಕರ್ಮವನ್ನು ಮಾಡಿದ್ದೇನೆ ಅಂತ ಹೇಳಿ ಆ ಕರ್ಮದ ವಿವರಗಳನ್ನು ನಾವು ಹೇಳಿ ಈ ಕರ್ಮವನ್ನು ನಾನು ಮಾಡ್ತೇನೆ ಅಂತ ಸಂಕಲ್ಪ ಮಾಡುವುದು, ಮಾಡಿ ಕರ್ಮವನ್ನು ಮಾಡಬೇಕು. ನಮ್ಮ ಮನೆಗೆ ಒಂದು ಲೊಕೇಶನ್ ಇರುತ್ತೆ. ಆ ಮನೆಗೆ ಬರಬೇಕು ಅಂದರೆ ಒಂದು ನಂಬರು, ಮನೆ ನಂಬರು, ಬೀದಿ ಇವೆಲ್ಲವೂ ಇರುತ್ತೆ. ಹಾಗೆ ನಮ್ಮ ಕರ್ಮಕ್ಕೆ ಸಂಕಲ್ಪ ಕರ್ಮ ಶುದ್ಧಿಗಾಗಿ ಅತ್ಯವಶ್ಯಕ. ಇನ್ನು ಮಾಡಿದ ಕರ್ಮ ರಕ್ಷಣೆಗಾಗಿ ಅದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆದ ಕಾರಣವೇ ನಾವು ಏನೇ ಕಾರ್ಯ ಮಾಡಿದರೂ ಕೊನೆಗೆ ಯಶಸ್ಮೃತ್ಯಾಚ ಅಂತ ಹೇಳಿ ಆ ಕರ್ಮವನ್ನು ಭಗವಂತನಿಗೆ ಕೃಷ್ಣಾರ್ಪಣಮಸ್ತು ಅಂಥೇಳಿ ಸಮರ್ಪಣೆ ಮಾಡ್ತೇವೆ. ಕೃಷ್ಣನಿಗೆ ಆ ಕರ್ಮವನ್ನು, ಸಂಕಲ್ಪಪೂರ್ವಕವಾಗಿ ಮಾಡಿರುವ ಕರ್ಮವನ್ನು ಸಮರ್ಪಿಸುವುದರ ಮೂಲಕ ನಾವು ಮಾಡಿರುವ ಕರ್ಮಗಳಲ್ಲಿ ಲೋಪದೋಷಗಳಿದ್ದರೆ ಕೃಷ್ಣ ಏನು ಮಾಡ್ತಾನೆ? ಕರ್ಷತೀತಿ ಕೃಷ್ಣ. ಆ ಲೋಪದೋಷಗಳನ್ನು ಕರ್ಷಣ ಮಾಡಿ ತೆಗೆದುಬಿಟ್ಟು ಆ ಕರ್ಮವನ್ನು ಸ್ವೀಕಾರ ಮಾಡಿ ಆ ಕರ್ಮ ಫಲವನ್ನು ನಮಗೆ ಅನುಭವಿಸುವಂತೆ ಮಾಡ್ತಾನೆ ಭಗವಂತ. ಆದ ಕಾರಣ ಸಂಕಲ್ಪಪೂರ್ವಕವಾಗಿ ಕರ್ಮವನ್ನು ಮಾಡಬೇಕು. ಅದರಿಂದ ಕರ್ಮಗೆ ಶುದ್ಧತ್ವ ಏರ್ಪಡುತ್ತೆ. ಅಂತಹ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಆ ಕರ್ಮದ ಫಲ ಅನುಭವ ನಮಗೆ ಬರುತ್ತೆ. ಉದಾಹರಣೆಗೆ ನಾವು ಪರೀಕ್ಷೆ ಬರಿತೇವೆ. ಪರೀಕ್ಷೆಗೆ ಹೋದರೆ ಕ್ವಶ್ಚನ್ ಪೇಪರ್ ಕೊಡ್ತಾರೆ, ಆನ್ಸರ್ ಪೇಪರ್ ಕೊಡ್ತಾರೆ. ಆ ಕ್ವಶ್ಚನ್ ಪೇಪರ್ನಲ್ಲಿ ಹೇಳಿರುವಂತಹ ಏನೇನು ಕ್ವಶ್ಚನ್ಗಳು, ಎಷ್ಟೆಷ್ಟು ಪ್ರಶ್ನೆಗಳಿಗೆ ಸಮಾಧಾನ ಬರೆಯಬೇಕು ಅಂತ ನಿಯಮವಿಟ್ಟಿರ್ತಾರೋ ಅದರ ಪ್ರಕಾರ ಸಮಾಧಾನಗಳನ್ನು ಬರಿತೇವೆ. ಬರೆದು ನಾವೇನು ಮಾಡ್ತೇವೆ? ಅಲ್ಲಿರೋ ಎಕ್ಸಾಮಿನರ್ಗೆ ಕೊಡ್ತೇವೆ. ಆ ಕ್ವಶ್ಚನ್ ಪೇಪರು ನಮ್ಮದೇ, ಆನ್ಸರ್ ಪೇಪರು ನಮ್ಮದೇ. ಯಾಕೆ ಅಂದರೆ ನಮ್ಮ ಕೈಲಿ ಅದಕ್ಕೆ ಬೇಕಾದಂತಹ ಹಣವನ್ನು ಕಟ್ಟಿಸಿಕೊಂಡು ಫೀಸ್ ರೂಪದಲ್ಲಿ ಕೊಡ್ತಾರೆ. ಕ್ವಶ್ಚನ್ ಪೇಪರು ನನ್ನದೇ, ಸಮಾಧಾನದ ಪೇಪರು ನನ್ನದೇ ಅಂಥೇಳಿ ನಾವು ಪರೀಕ್ಷೆಗೆ ಹೋಗಿ ಪರೀಕ್ಷೆ ಬರೋದು, ಕ್ವಶ್ಚನ್ ಪೇಪರ್ ಜೊತೆಗೆ ನಮ್ಮ ಸಮಾಧಾನಗಳ ಪತ್ರವನ್ನು ನಾವು ತಂದರೆ ಫಲ ಏನಾಗತ್ತೆ? ನಮಗೆ 0 ಮಾರ್ಕುಗಳು ಬರುತ್ತೆ. ಯಾಕೆ? ನಾವು ಬರೆದಿರುವ ಪರೀಕ್ಷೆಯ ಸಮಾಧಾನ ಪತ್ರವನ್ನು ಎಕ್ಸಾಮಿನರ್ಗೆ ಕೊಟ್ಟರೆ ಅವನು ಮೇಲೆ ಯೂನಿವರ್ಸಿಟಿಗೆ ಕಳಿಸಿ ಯೂನಿವರ್ಸಿಟಿಯಲ್ಲಿ ಅದನ್ನು ತಪ್ಪೊಪ್ಪುಗಳನ್ನು ನೋಡಿ ಅದಕ್ಕೆ ಎಷ್ಟು ಅಂಕಗಳನ್ನು ಹಾಕಬೇಕು ಅಂತ ಯೂನಿವರ್ಸಿಟಿಯವರು ಹಾಕಿ ಇಷ್ಟು ಅಂಕಗಳು ಬಂತು ಅಂತ ಅವರು ಪ್ರಕಟ ಮಾಡಿದಾಗ ನಾವು ಬರೆದಿರುವ ಪರೀಕ್ಷೆಗೆ ಫಲ ಸಿಗತ್ತೆ. ಒಂದು ಲೌಕಿಕವಾದ ಈ ವ್ಯವಸ್ಥೆಯಲ್ಲೇ ಇಷ್ಟು
ನಾವು ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಇನ್ನು ಭಗವಂತನ ವ್ಯವಸ್ಥೆಯಲ್ಲಿ ನಾವು ಜೀವನು ಬಂದಾಗ ಜಗದೊಡೆಯನಾದ ಜಗತ್ಪ್ರಭುವಾದ ಅವನಿಗೆ ಪ್ರತಿನಿತ್ಯ ನಾವು ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು, ಸಂಕಲ್ಪ ಪೂರ್ವಕ ಮಾಡಬೇಕು. ನಾವು ಬೆಳಿಗ್ಗೆಯಿಂದ ಎದ್ದಾಗಿಂದ ರಾತ್ರಿಯ ಮಲಗುವವರೆಗೂ ಅನೇಕ ಕರ್ಮಗಳನ್ನು ಮಾಡ್ತೇವೆ. ಪ್ರತಿಯೊಂದು ಕರ್ಮಕ್ಕೂ ಸಂಕಲ್ಪ, ಪ್ರತಿಯೊಂದು ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಎಂಬುದು ಅಸಾಧ್ಯ ಕೆಲಸ. ಯಾಕೆ? ಎಷ್ಟೋ ಕರ್ಮಗಳನ್ನು ತ್ರಿಕರಣಗಳಿಂದ ನಾವು ಮಾಡ್ತೇವೆ. ಅದಕ್ಕೆ ರಾಯರೇನು ಮಾಡಿದರು, ಬೆಳಿಗ್ಗೆದ್ದು ಪ್ರಾತಃ ಸಂಕಲ್ಪ ಗದ್ಯ ಅಂತ ಹೇಳಿ ಎದ್ದ ಕೂಡಲೇ ನಾವು ಈ ಪ್ರಾತಃ ಸಂಕಲ್ಪ ಗದ್ಯವನ್ನು ಓದಿದಾಗ ಒಂದು ಬೆಳಿಗ್ಗೆಯಿಂದ ರಾತ್ರಿಯ ಮಲಗುವವರೆಗೂ ನಾವು ಮಾಡುವ ಎಲ್ಲ ಕರ್ಮಗಳ ಒಂದು ಸಂಕಲ್ಪವಾಗತ್ತೆ. ಆವಾಗ ಕರ್ಮ ಶುದ್ಧಿ ಆಗತ್ತೆ. ರಾತ್ರಿ ಮಲಗುವ ಮುನ್ನ ಇದೇ ರಾಯರು ಸರ್ವಕರ್ಮ ಸಮರ್ಪಣ ಗದ್ಯ ಅಂತ ಬರೆದಿದ್ದಾರೆ. ನಾವು ಮಾಡಿರುವ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತೆ. ಈ ರೀತಿಯಾಗಿ ರಾಯರು ನಮಗೆ ಪ್ರತಿನಿತ್ಯ ನಾವು ಮಾಡುವ ಕರ್ಮಗಳ ಸಂಕಲ್ಪ ಎಂಬುವ ದೃಷ್ಟಿಯಿಂದ ಈ ಪ್ರಾತಃ ಸಂಕಲ್ಪ ಗದ್ಯ ಅತಿ ಪುಟ್ಟು ಗ್ರಂಥವನ್ನು ನಮಗೆ ಬರೆದು ಕೊಟ್ಟಿದ್ದಾರೆ. ಈ ಪ್ರಾತಃ ಸಂಕಲ್ಪ ಗದ್ಯ ಆಕೃತಿಯಲ್ಲಿ ವಾಮನನಾದರೆ ಅದರಲ್ಲಿ ಇರುವ ವಿಷಯ ತ್ರಿವಿಕ್ರಮ ರೂಪ. ನಮ್ಮ ಆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಇಡೀ ಮಧ್ವಾಚಾರ್ಯರ ಸರ್ವಮೂಲ ಸಾರವನ್ನೆಲ್ಲ ರಾಯರು ತುಂಬಿಕೊಟ್ಟಿದ್ದಾರೆ. ಶ್ರೀ ಮಧ್ವಾಚಾರ್ಯರು ತಿಳಿಸಿಕೊಟ್ಟ ಅನೇಕ ಪ್ರಮೇಯಗಳನ್ನು ಸಣ್ಣ ಸಣ್ಣ ಪದಗಳಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಈ ಪ್ರಾತಃ ಸಂಕಲ್ಪ ಗದ್ಯ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಅತ್ಯವಶ್ಯವಾಗಿ ಓದಿ ಜ್ಞಾನಾನುಸಂಧಾನ ಪೂರ್ವಕವಾಗಿ ನಾವು ಕರ್ಮಗಳನ್ನು ಮಾಡುವಂತೆ ಈ ಪ್ರಾತಃ ಸಂಕಲ್ಪ ಗದ್ಯವನ್ನು ಓದಬೇಕಾಗಿರುತ್ತೆ. ಈ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಅನೇಕ ರಹಸ್ಯ ಶಾಸ್ತ್ರಾರ್ಥಗಳಿವೆ. ಉಪನಿಷತ್ತುಗಳ ಸಾರ, ವೇದಾಂತ, ಬ್ರಹ್ಮಸೂತ್ರಗಳ ಸಾರ, ತಂತ್ರಸಾರ ಸಂಗ್ರಹ ಮೊದಲಾದ ಉತ್ಕೃಷ್ಟ ಪ್ರಮಾಣ ಗ್ರಂಥಗಳಲ್ಲಿ ಹೇಳಿರುವ ವಿಷಯಗಳೊಂದಿಗೆ ಹರಿಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಈ ಮೊದಲಾದ ಎಲ್ಲ ವಿಷಯಗಳನ್ನು ರಾಯರು ನಮಗೆ ಪುಟ್ಟ ಗ್ರಂಥದಲ್ಲಿ ತುಂಬಿಕೊಟ್ಟಿದ್ದಾರೆ. ನಾವು ಪ್ರತಿಯೊಂದು ಕರ್ಮಕ್ಕೂ ಸಂಕಲ್ಪ ಮಾಡಬೇಕು ಅಂತ ಹೇಳಿಕೊಂಡಿದ್ದೇವೆ ದಿನಾರಂಭದಲ್ಲಿ. ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸ ಶುದ್ಧ ಬುದ್ಧಿ ಎಂದು ಸುಮಧ್ವಿಜಯದಲ್ಲಿ ಹೇಳಲ್ಪಟ್ಟಿದೆ. ಜೀವೋತ್ತಮರಾದ ವಾಯುದೇವರ ಎರಡನೆಯ ಅವತಾರವಾದ ಭೀಮಸೇನ ದೇವರು ಭವಿಷ್ಯತ್ ಕಾಲದಲ್ಲಿ ತಾನು ಮಾಡುವಂತಹ ತನ್ನಿಂದ ಆಗುವಂತಹ ಸರ್ವ ಕರ್ಮಗಳನ್ನು ಕೃಷ್ಣನ ಪೂಜೆ ಎಂದು ಸಂಕಲ್ಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾಗಿ ಭೀಮಸೇನ ದೇವರೇ ಕರ್ಮಗಳ ಸಂಕಲ್ಪವನ್ನು ಮಾಡಿದ್ದಾರೆ ಎಂತಂದ ಮೇಲೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿದ್ದಾರೆ ವಾಯುದೇವರು. ಆದ ಕಾರಣ ಅದನ್ನು ಅನುಸರಿಸಿ ರಾಯರು ಈ ಪ್ರಾತಃ ಸಂಕಲ್ಪ ಗದ್ಯ ಎಂಬುವಂತಹ ಏಕವಾಕ್ಯ ರೂಪವಾದ ಒಂದು ಚಿಕ್ಕ ಗ್ರಂಥವನ್ನು ಬರೆದಿದ್ದಾರೆ. ಇಡೀ ಗ್ರಂಥವೆಲ್ಲ ಒಂದೇ ವಾಕ್ಯ. ಆ ಗ್ರಂಥ ಈ ರೀತಿ ಪ್ರಾರಂಭವಾಗುತ್ತೆ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ
ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಅಂತ ಹೇಳಿ ಶುರುವಾಗುತ್ತೆ. ಈ ಪ್ರಾತಃಸಂಕಲ್ಪ ಗದ್ಯವನ್ನು ರಾಯರು ಬರೆದುಕೊಟ್ಟು ಪ್ರತಿನಿತ್ಯವೂ ಎಲ್ಲರೂ ಕೂಡ ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನು ಒಂದೊಂದು ಕರ್ಮಕ್ಕೆ ಸಂಕಲ್ಪ ಸಮರ್ಪಣೆ ಮಾಡುವುದು ಅಸಾಧ್ಯವಾಗುತ್ತಾದ ಕಾರಣ ಪ್ರತಿನಿತ್ಯವೂ ಎದ್ದು ಇವತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಾವು ದೈಹಿಕ ವಾಚನಿಕ ಕಾಯಕ ದೈಹಿಕ ವಾಚನಿಕ ಮಾನಸಿಕವಾಗಿ ಏನೇನು ಕರ್ಮಗಳನ್ನು ಮಾಡ್ತೇನೆ ಆ ಎಲ್ಲ ಕರ್ಮಗಳನ್ನು ಸಂಕಲ್ಪ ಮಾಡಿ ಮತ್ತು ಅದರಿಂದ ಕರ್ಮಶುದ್ಧಿಯನ್ನು ಪಡೆದು ಸಂಕಲ್ಪಪೂರ್ವಕ ಮಾಡಿದ ಕರ್ಮಶುದ್ಧಿಯಾದ ಕರ್ಮಗಳನ್ನು ಭಗವಂತನಿಗೆ ರಾಯರು ಹೇಳಿದಂತೆ ಸರ್ವಕರ್ಮ ಸಮರ್ಪಣ ಗದ್ಯದಲ್ಲಿ ಹೇಳಿದಂತೆ ಅದನ್ನು ಪಾರಾಯಣ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಆ ಕರ್ಮ ನಮಗೆ ಬಂಧಕವಾಗುವುದಿಲ್ಲ. ಕರ್ಮ ಮಾಡುವುದೇ ನಮಗೆ ಬಂಧಕ. ಒಂದು ಕರ್ಮ ಮಾಡೋದರಿಂದ ನಾವು ಮದುವೆ ಆಗ್ತೇವೆ, ಮದುವೆ ಆಗುವುದು ಒಂದು ಕರ್ಮ. ಅದಾದ ನಂತರ ನಾವು ಸಂಸಾರದಲ್ಲಿ ಬಂಧಿತರಾಗ್ತೇವೆ, ಬಂಧನಕ್ಕೆ ಒಳಗಾಗ್ತೇವೆ. ಬಂಧನಕ್ಕೆ ನಾವು ಕರ್ಮ ಮಾಡುವುದರಿಂದ ಒಳಗಾಗುತ್ತೇವೆ ಅಂತ ಕರ್ಮವನ್ನೇ ಮಾಡದೇ ಇರಲಿಕ್ಕೆ ಆಗುತ್ತಾ ಅಂದರೆ ಆಗೋದೇ ಇಲ್ಲ. ಕರ್ಮ ಅನಿವಾರ್ಯವಾಗಿ ನಾವು ಮಾಡಲೇಬೇಕಾದದ್ದು, ಜೀವ ಮಾಡಲೇಬೇಕು. ಅನಿವಾರ್ಯವಾಗಿ ಮಾಡಬೇಕಾದಂತಹ ಕರ್ಮವನ್ನು ಮಾಡ್ತಾ ಆ ಕರ್ಮ ನಮಗೆ ಬಂಧಕವಾಗದೇ ಇರೋ ರೀತಿಯಲ್ಲಿ ಮಾಡಿದಾಗ ಆ ಕರ್ಮ ಭಗವಂತನ ಅನುಗ್ರಹದಿಂದ ನಮಗೆ ಬಂಧಕವಾಗದೆ ಅದರ ಫಲ ನಮಗೆ ಭಗವಂತ ಉಣಿಸಿ ಈ ದುರ್ಲಭವಾದಂತಹ ಮನುಷ್ಯ ಜನ್ಮವನ್ನು ಸಾಧನೆಗಾಗಿ ಉಪಯೋಗಿಸಿ ಈ ಮನುಷ್ಯ ಜನ್ಮವನ್ನು ಈ ಮಾನವ ಸಾಧನ ಶರೀರವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬಹುದು. ಆದ ಕಾರಣ ರಾಯರು ನಮಗೆ ಈ ಪ್ರಾತಃಸಂಕಲ್ಪ ಗದ್ಯವನ್ನು ಬರೆದುಕೊಟ್ಟಿದ್ದಾರೆ. ಈ ಪ್ರಾತಃಸಂಕಲ್ಪ ಗದ್ಯ ಗ್ರಂಥವನ್ನು ನಾನು ಪ್ರತಿನಿತ್ಯ ಯಥಾಮತಿ ಯಥಾಶಕ್ತಿ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ದೊಡ್ಡ ಪಂಡಿತರಾದಂತಹ ಶ್ರೀ ಬಿ ಭೀಮರಾವ್ ಅವರು ಈ ಗ್ರಂಥಕ್ಕೆ ವಿಶೇಷವಾಗಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದನ್ನು ಆಧರಿಸಿಕೊಂಡು ನನಗೆ ತೋಚಿದಷ್ಟು, ನನಗೆ ತಿಳಿದಷ್ಟು ಯಥಾಮತಿ ಯಥಾಶಕ್ತಿ ಈ ಗ್ರಂಥದ ಪ್ರವಚನವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಎಲ್ಲರೂ ಕೇಳಿ ಅರ್ಥ ಮಾಡಿಕೊಂಡು ಜ್ಞಾನಾನುಸಂಧಾನಪೂರ್ವಕವಾಗಿ ಕರ್ಮವನ್ನು ಮಾಡ್ತಾ, ಸಂಕಲ್ಪಪೂರ್ವಕವಾಗಿ ಕರ್ಮವನ್ನು ಮಾಡ್ತಾ ಆ ಭಗವಂತನಿಗೆ ಜ್ಞಾನಾನುಸಂಧಾನಪೂರ್ವಕವಾಗಿ ಸಮರ್ಪಣೆ ಮಾಡಿದಾಗ ನಮ್ಮ ಈ ದುರ್ಲಭವಾದ ಮಾನವ ಜನ್ಮ ಸಾರ್ಥಕವಾಗತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ಪ್ರಾತಃಸಂಕಲ್ಪ ಗದ್ಯದ ಗ್ರಂಥದ ಕಿರು ಪರಿಚಯವನ್ನು ಮಾಡಿಕೊಟ್ಟಿದ್ದಾಗಿದೆ. ನಾಳೆ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಪ್ರತಿನಿತ್ಯವೂ ಎಷ್ಟೆಷ್ಟು ಸ್ವಲ್ಪವಾಗಿ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.